ಮುದ್ದೆ ಜೊತೆ ಮಸೊಪ್ಪು ಸಾಂಬಾರು ಸೂಪರಾಗಿರುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು 3 ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು 1 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಂಡು ಅದನ್ನು 2 ವಿಷಲ್ಲು ಬರ್ಸ್ಕೊತಾ ಇದ್ದೀನಿ. 2 ವಿಷಲ್ ಬಂದರೆ ಸಾಕು, ಅದು ಬೇಳೆ ಬೆಂದಿರುತ್ತೆ. ಹಾಗೆ 3 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಒಂದು ಜಾರಿಗೆ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಜೊತೆ ಟೊಮೆಟೊ, 1 ಸ್ಪೂನಷ್ಟು ಕಡಲೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ಆಗಿದೆ, 2 ವಿಷಲ್ ಬಂದಿದೆ. ಸೊ ಅದನ್ನು ಬಸ್ತು ಇಟ್ಕೊತಾ ಇದ್ದೀನಿ. ಸೊಪ್ಪು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಬೇಕಾಗತ್ತೆ. ಈರುಳ್ಳಿ ಎಷ್ಟು ಹಾಕ್ಕೊಂಡ್ರೂ ಸಾಲೋದೇ ಇಲ್ಲ ಮಸೊಪ್ಪು ಸಾಂಬಾರಿಗೆ. ಈರುಳ್ಳಿ ದಪ್ಪ ದಪ್ಪ ಆಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಕ್ಕಬೇಕಾಗತ್ತೆ, ಅದು ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದೇ ಕುಕ್ಕರಲ್ಲಿ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ರುಬ್ಬಿ ಇಟ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಬೇಳೆನ ರುಬ್ಬಿಟ್ಕೊಂಡು ಅದರ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಈ ಮಿಕ್ಸ್ ಮಾಡಿರ್ತೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ರುಬ್ಬಿಟ್ಕೊಂಡಿರೋ ಕಡಲೆ, ಟೊಮೆಟೊ ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸಾಂಬಾರು ಪೌಡರು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಅದು ಕುದಿಯೋಕ್ಕೆ ಬಿಟ್ಟರೆ ಮಸೊಪ್ಪು ಸಾಂಬಾರು ರೆಡಿ. ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಆಯಿತು. ನೀವು ಟ್ರೈ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.